ಇಂದು ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ನಾವು ಬೇಲೂರು ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಸರದಿ ಆಧಾರದ ಮೇಲೆ ಜಿಲ್ಲಾ ಮಟ್ಟದ ಜನಸ್ಪಂದನೆಯನ್ನು ಮಾಡಿ ಅಲ್ಲಿ ಆದಷ್ಟು ಜನಗಳ ಸಮಸ್ಯೆಗಳಿಗೆ ಅರ್ಥ ಮಾಡಿಕೊಳ್ಬೇಕು. ಮೊದಲು ಕೆಲವು ಎಲ್ಲ ಸಮಸ್ಯೆಗೆ ನಾವು ಸ್ಪಾಟಲ್ಲಿ ಪರಿಹಾರ ಕೊಡೋಕ್ಕೆ ಆಗೋದಿಲ್ಲ, ಆದರೆ ಕನಿಷ್ಠ ಅರ್ಥ ಮಾಡಿಕೊಂಡ್ರೆ ಜನಗಳದ್ದು ಏನು ಪ್ರಾಬ್ಲಮ್ಸ್ ಇದೆ ಅದನ್ನ ಆನಂತರ ಕೂತ್ಕೊಂಡಾದ್ರೂ ನಾವು ಪರಿಹಾರ ಮಾಡ್ಬೋದು, ಮತ್ತೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ಬೋದು. ಎಷ್ಟೋ ಬಾರಿ ಜನಗಳ ನಿಜವಾದ ಸಮಸ್ಯೆ ಏನು ಅನ್ನೋದೇ ನಮ್ಗಳಿಗೆ ಗೊತ್ತಿರೋದಿಲ್ಲ. ಬರೀ ಆಫೀಸಲ್ಲಿ ಕೂತ್ಕೊಂಡು ನಾವು ರಿವ್ಯೂ ಮೀಟಿಂಗ್ ಮಾಡಿ ಡೈರೆಕ್ಷನ್ ಕೊಟ್ರೆ ಅದು ನಾವು ಏನು ತಿಳಿದಿರುತ್ತೆ ಅದ್ರ ಮೇಲೆ ನಾವು ಮಾಡ್ತೀವಿ. ಆದರೆ ಜನಗಳ ಸಮಸ್ಯೆನೇ ನಮಗೆ ಸರಿಯಾಗಿ ತಿಳಿದಿಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮುಖ್ಯ ಉದ್ದೇಶ ಜನಗಳ ಸಮಸ್ಯೆಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಎರಡನೇದು, ಅದರಲ್ಲಿ ಸಾಧ್ಯ ಆದಷ್ಟು ಪರಿಹಾರ ಕೊಡುವಂತಹದ್ದು. ಕೆಲವು ಪರಿಹಾರ ಕೊಡೋದಕ್ಕೆ ಆಗದೇ ಇರುವಂತಹದ್ದು ಕೂಡ ಇರಬಹುದು. ಆದರೂ ಕೂಡ ಜನ ಕನಿಷ್ಠ ಅವರಿಗೆ ನೇರವಾಗಿ ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳಿಗೆ, ಮಂತ್ರಿಗಳ ಗಮನಕ್ಕೆ ತರೋದಕ್ಕೆ ಇದೊಂದು ಅವಕಾಶ. ನಾವು ಆಫೀಸಲ್ಲಿ ಕೂತು ಏನೇ ಕೆಲಸ ಮಾಡಿದ್ರು ಕೂಡ ಎಲ್ಲಿವರೆಗೂ ನೇರವಾಗಿ ಮುಕ್ತವಾಗಿ ಜನಗಳಿಗೆ ಬಂದು ಅವ್ರ ಸಮಸ್ಯೆ ಹೇಳ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ಲ, ಅಲ್ಲಿವರೆಗೂ ಬಹುಶಃ ನಾವು ಸಕ್ರಿಯವಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಜಿಲ್ಲೆಯಲ್ಲಿ ನಾನು ಹೆಚ್ಚು ನಮ್ಮೆಲ್ಲ ಶಾಸಕರು, ಸಂಸದರು, ಅಧಿಕಾರಿಗಳ ಸಹಕಾರದಿಂದ ಹೆಚ್ಚಿನ ಆದ್ಯತೆಯನ್ನು ಜನಸ್ಪಂದನ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದೇವೆ. ಯಾಕೆಂದರೆ ಇಲ್ಲಿ ಯಾರೂ ಕೂಡ ಮಧ್ಯದಲ್ಲಿ ಪುಡಾರಿಗಳು, ಮಧ್ಯವರ್ತಿಗಳು ಯಾರಿಗೂ ಅವಕಾಶ ಇಲ್ಲದೆ ನೇರವಾಗಿ ಜನಗಳೇ ಅವರನ್ನ ಸಮಸ್ಯೆಯನ್ನು ಹೇಳ್ಕೊಳ್ಳಿಕ್ಕೆ, ಭೇಟಿ ಮಾಡಲಿಕ್ಕೆ ನಮ್ಮನ್ನು ಮುಕ್ತವಾಗಿ ಅವಕಾಶ ಕೊಟ್ಟಾಗ ಎಲ್ಲೋ ಒಂದಷ್ಟು ಕಡೆ ಆ ಪರಿಹಾರ ಮಾಡೋದಕ್ಕೆ ಆಗುವಂತಹ ಸಮಸ್ಯೆಗಳಿದ್ದು ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ಸಣ್ಣ ಪುಟ್ಟ ಸಮಸ್ಯೆನೂ ಪರಿಹಾರ ಆಗ್ತಾ ಇಲ್ಲ ಅಂದರೆ ಇಲ್ಲಿ ಎಲ್ಲರ ಕಣ್ಣಿಗೂ ಕಾಣುತ್ತೆ. ಅದರಿಂದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮುಂದೆ ಆ ಥರ ಸಮಸ್ಯೆಗಳು ಬಾರದ ಹಾಗೆ ಪರಿಹಾರ ಮಾಡುವಂಥದ್ದು ಆಗ್ತದೆ.